ನನ್ನ ಪುತ್ರಿಯು ಲವ್ ಜಿಹಾದಿಗೆ ಬಲಿಯಾಗಿದ್ದು ಆಕೆಯನ್ನು ವಾಪಸ್ಸು ಕರೆತರುವಂತೆ ಕರ್ನಾಟಕ ಸರ್ಕಾರ ಹಾಗೂ ಪೊಲೀಸ್ನ ಸಹಕಾರವನ್ನು ಆಕೆಯ ಹೆತ್ತವರು ಸುದ್ದಿಗೋಷ್ಠಿ ನಡೆಸಿ ಕೋರಿದ್ದಾರೆ. ನನ್ನ ಮಗಳನ್ನ ಅನ್ಯಮತೀಯ ಯುವಕ ಕರೆದೊಯ್ದಿದ್ದು ಇದು ಲವ್ ಜಿಹಾದ್ ಕೃತ್ಯವಾಗಿದೆ. ಈ ಪ್ರಕರಣದಲ್ಲಿ ಎಸ್ಡಿಪಿಐ ಕೈವಾಡವಿದ್ದು ಮಗಳನ್ನ ವಾಪಸ್ಸು ಮನೆಗೆ ಕರೆಸಬೇಕು, ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಕಾಸರಗೋಡು ಕೂಡ್ಲು ಮೇಪುಗಿರಿ ನಿವಾಸಿ ವಿಶ್ವನಾಥ್ ಅವರು ಹೇಳಿದ್ದಾರೆ. ನಾನು ಬಂದು ನ್ಯಾಯ ಬೇಕಾಗಿ ಬಂದಿದ್ದೆ ಇಲ್ಲಿಗೆ. ನಿಮಗೆ ನ್ಯಾಯ ಬೇಕು. ಕೇರಳದಲ್ಲಿ ನಿಮಗೆ ನ್ಯಾಯ ಸಿಗೋದಿಲ್ಲ. ಮೊನ್ನೆ ಇಲ್ಲಿ ವಯನಾಡಿಗೆ ಹೋದೆ. ಬೆಳಿಗ್ಗೆ ಹೋದು ರಾತ್ರಿ ಅಲ್ಲಿ ವೆಯ್ಟ್ ಮಾಡಿ ನಮಗೆ ಅಲ್ಲಿ ನ್ಯಾಯ ಇಲ್ಲ. ವೆಯ್ಟ್ ಮಾಡಿ ರಾತ್ರಿ 11 ಗಂಟೆ 12 ಕರೆಸಿದ್ರು. ಹೌದಲ್ಲಿ ಮಾತಾಡಲಿಕ್ಕೆ ಸಮೇತ ಇಲ್ಲಿ ಸಮಯ ಇಲ್ಲ, ಕೊಡಲಿಲ್ಲ. ಮತ್ತು 5 ನಿಮಿಷ ಮಾತಾಡಿ ಮಗಳು ಹೇಳ್ತಾರೆ ಒಟ್ಟಿಗೆ ಬರ್ತಾನೆ ಹೇಳಿ ಪೇಪರೆಲ್ಲ ಬರೆದಿಟ್ಟು ಬಟ್ ಓಕೆ ನಿಮ್ಮ ಮನೆಗೆ ಹೊರಗೆ ಹಾಕಿದ್ದಾರೆ ಹೋಗಿ ಅಂತ. ಮತ್ತು ಅವನ ಹತ್ರ ಮಾತಾಡೋಕೆ ಹೇಳಿ 2 ನಿಮಿಷದಲ್ಲಿ ಮಾತಾಡಿ ಎಲ್ಲ ಚೇಂಜ್ ಆಯಿತು. ಪೊಲೀಸ್ ಹೇಳಿದರು ಇದು ಚೇಂಜ್ ಮಾಡು, ಪೇಪರ್ ಚೇಂಜ್ ಮಾಡು. ಅಲ್ಲಿ ಕೇರಳದಲ್ಲಿ ನಮಗೆ ಸಿಗಲಿಕ್ಕಿಲ್ಲ. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ಇದು SDPI ಅವರ ಕೈವಾಡದಲ್ಲಿ ಉಂಟು. ಲವ್ ಜಿಹಾದ್ ನಡೀತಾ ಉಂಟು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಕೇರಳ ಪೊಲೀಸರು ಯುವಕನ ಪರವಾಗಿದ್ದಾರೆ. ನಾವು ಕಾಸರಗೋಡಿನವರಾದರೂ ಮಗಳು ಸುರತ್ಕಲ್ನಿಂದ ಕಾಣೆಯಾದ ಕಾರಣ ಇಲ್ಲಿ ದೂರು ನೀಡಿದ್ದೇವೆ. ಕರ್ನಾಟಕ ಪೊಲೀಸರು ನಮಗೆ ಸಹಕಾರ ನೀಡಲೇಬೇಕು ಎಂದು ಯುವತಿಯ ತಾಯಿ ಲತಾ ಅವರು ವಿವರಿಸಿದ್ರು. ಪೊಲೀಸರೊಟ್ಟಿಗೆ ನಾವು ಹೋದದ್ದು. ನಾವು ಇಲ್ಲಿಂದ ಆದಿತ್ಯವಾರ ರಾತ್ರಿ ಹೊರಟೆವು. ಅಲ್ಲಿ ಮರುದಿವಸ ಮಧ್ಯಾಹ್ನದವರೆಗೆ ಅಲ್ಲಿಗೆ ಮುಟ್ಟಿದ್ದೆವು. ಮತ್ತು ಪೊಲೀಸರು ಅವರನ್ನು ಹುಡುಕಾಡಿದರು, ಎಲ್ಲಿದ್ದಾರೆ ಅಂತೆಲ್ಲ ಹುಡುಕಾಡ್ತಾ ಇದ್ದರು. ರಾತ್ರಿ ಆವಾಗ ಹೇಳಿದರು, ಅವರು ಸಿಕ್ಕಿದ್ರು ನಮಗೆ, ನೀವು ಸ್ಟೇಷನ್ಗೆ ಬನ್ನಿ ಅಂತ. ರಾತ್ರಿ ಒಂದು 10 ಗಂಟೆ ಆಗುವಾಗ ಸ್ಟೇಷನ್ನಲ್ಲಿದ್ದಾರೆ, ಇಲ್ಲಿಗೆ ಬನ್ನಿ ಅಂತ. ನಾವಲ್ಲಿ ಸ್ಟೇಷನ್ಗೆ ಹೋದೆವು. ನಮಗೆ ಅಲ್ಲಿ ಅವರು ಗೌರವವೇ ಕೊಡಲಿಲ್ಲ. ನಮ್ಮನ್ನು ಸರಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದರು, ನೀವು ಅಲ್ಲಿ ಕೂತ್ಕೊಳ್ಳಿ ಅಂತ. ನಾವಲ್ಲಿ ಕೂತ್ಕೊಂಡಿದ್ದೆವು. ಮಗಳನ್ನು ಮತ್ತೊಂದು ರೂಮಿನಲ್ಲಿ ಇಟ್ಟಿದ್ದರು. ಸ್ವಲ್ಪ ಹೊತ್ತಾದ ನಂತರ ನಮ್ಮಲ್ಲಿ ಹೇಳಿದರು, ನಿಮಗೆ 5 ನಿಮಿಷ ಟೈಮ್ ಕೊಡ್ತೇವೆ ನಾವು, ಅದರಲ್ಲಿ ಮಾತಾಡಿ ನೀವು ಬರಬೇಕು. ನೀವೇನು ಅವಳ ಎದುರು ನೀವು ಅಳುವುದು ನಿಮ್ಮ ಇದು ಏನು ಬೇಡ, ಮೆಲ್ಲ ಮಾತಾಡಿ ಬಂದರೆ ಸಾಕು. ಮಗಳಿಗೆ ನಮ್ಮನ್ನು ನೋಡುವಾಗ ಬೇಸರ ಆಯಿತು ಅವಳಿಗೆ. ಅವಳು ಹೇಳಿದಳು, ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿ ಲೆಟ್ರ್ ಬರೆದು ಕೊಟ್ಟಳು. ನನಗೆ ಹಾಗೇನಿಲ್ಲಮ್ಮ, ನಾನು ಸರಿಯಾಗಿ ಇದ್ದೇನೆ, ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ. ಹಾಗೆ ಲೆಟರ್ ಬರೆದು ಕೊಟ್ಟು ಮತ್ತೆ ಅವಳು ನನ್ನನ್ನು ಹಗ್ ಮಾಡಲಿಕ್ಕೆ ಅಂತ ಬರುವಾಗ ಅಲ್ಲಿ ಪೊಲೀಸರು ಹೇಳಿದರು, ಟಚ್ ಮಾಡಲಿಕ್ಕಿಲ್ಲ ಅಂತ, ದೂರವೇ ಇರಿ ನೀವು ಅಂತ. ಹಾಗೆ ಹೇಳಿದರೆ ನಿಮ್ಮದೆಲ್ಲ ಆಯಿತು, ನೀವು ಇನ್ನು ಹೋಗಿ ಹೊರಗೆ ಹೋಗಿ. ಹಾಗೆ ಅವನಲ್ಲಿ ಕೂಡ ಮಾತಾಡಲಿಕ್ಕುಂಟು, ಖಾಲಿ ನಿಮ್ಮ ಹತ್ರ ಮಾತ್ರ ಅಲ್ಲ ಅಂತ. ನಮ್ಮನ್ನು ಹೊರಗೆ ಕಲಿಸಿದ್ರು, ಅಲ್ಲಿ ಒಳಗೆ ನಿಲ್ಲಲಿಕ್ಕೆ ಬಿಡಲಿಲ್ಲ. ಅವರ ಜನಗಳೆಲ್ಲ ಒಳಗೆ ಇದ್ದರು, ನಮ್ಮನ್ನು ಮಾತ್ರ ಬಿಡಲಿಲ್ಲ ಒಳಗೆ ಕೂತ್ಕೊಳ್ಳಿಕ್ಕೆ. ಅವರೆಲ್ಲ ಒಳಗೆ ಇದ್ದರು ಅವರ ಒಟ್ಟಿಗೆ. ಮತ್ತು ನಾವು ಹೊರಗೆ ಹೋದೆವು. ಮತ್ತೆ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ನಮ್ಮನ್ನು ಅಲ್ಲಿಂದಲೂ ಓಡಿಸಿದ್ರು, ನೀವು ಹೋಗಿ ಇನ್ನು ಅಂತ. ಮತ್ತೆ ಅವಳು ಬಂದು ಹೇಳಿದಳು, ನೀವು ಇನ್ನು ಇವತ್ತು ಹೋಗಿ ಅಮ್ಮ, ನಾನು ನಾಳೆ ಬರ್ತೇನೆ ಅಂತ. ಅದರಲ್ಲಿ ಏನು ಷಡ್ಯಂತ್ರ ಆಗಿದೆ ಅಂತ ಮತ್ತೆ ನಮಗೆ ಗೊತ್ತಾಗಲಿಲ್ಲ. ನಮ್ಮನ್ನಲ್ಲಿ ನಿಲ್ಲಲಿಕ್ಕೆ ಬಿಡಲಿಲ್ಲ. ಒಳಗೆ ಅವರದೊಂದು 10-15 ಜನ ಇದ್ದರು. ನಮ್ಮವರನ್ನು ಯಾರನ್ನೂ ಒಳಗೆ ಬಿಡಲಿಲ್ಲ. ನಮ್ಮ ಇಬ್ಬರನ್ನು ಮತ್ತು ಸಣ್ಣ ಮಗಳನ್ನು ಮಾತ್ರ ಬಿಟ್ಟದ್ದು. ಅವಳನ್ನು ಫಸ್ಟ್ ಹೇಳಿದರು, ಅವಳು ಬೇಡ, ನೀವು ಇಬ್ಬರೇ ಸಾಕು ಅಂತ. ಮತ್ತೆ ಹೇಳಿದರು, ಬರಲಿ ಅವಳು ಕೂಡ ಅಂತ. ನಾನು ಅಲ್ಲಿ ನನ್ನ ಮಗಳನ್ನು ಆ PGಯಲ್ಲಿ ಹುಡುಕಲಿಕ್ಕೆ ಹೋಗುವಾಗ ಆ PGಯಲ್ಲಿ 2 ಹುಡುಗಿಯರು ಇದ್ದಾರೆ ಅಂತ ನನಗೆ ಗೊತ್ತುಂಟು, 3 ಹುಡುಗಿಯರಿದ್ದಾರೆ ಅಂತ ನನಗೆ ಗೊತ್ತುಂಟು. ನಾನು ಅಲ್ಲಿ ಹೋಗುವಾಗ ಅಲ್ಲಿ ಬಾಗಿಲು ತಟ್ಟುವಾಗ ಬಾಗಿಲು ತೆಗೆಯುವುದೇ ಇಲ್ಲ. ತುಂಬ ಹೊತ್ತಾದ ನಂತರ ಬಾಗಿಲು ತೆಗೆಯುವಾಗ 2 ಹುಡುಗಿಯರು ಮತ್ತು 1 ಹುಡುಗ ಆ ರೂಮಿನಿಂದ ಹೊರಗೆ ಬಂದ. ಆದಿತ್ಯವಾರ ಬೆಳಿಗ್ಗೆ ಇಲ್ಲ, ಮಗಳಿದ್ದ PGಯಿಂದಲೇ ಹೊರಗೆ ಬಂದ. ಸ್ಟೂಡೆಂಟ್ ಅಲ್ಲ, ಅಲ್ಲ. ಹಿಂದೂ ಜಾಗರಣ ವೇದಿಕೆ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕ ನರಸಿಂಹ ಮಾಣಿ ಮಾತನಾಡಿ, ಹಿಂದೂ ಯುವತಿಯರನ್ನು ಪ್ರೀತಿಯ ಹೆಸರಿನಲ್ಲಿ ಮೋಸದ ಬಲೆಗೆ ಬೀಳಿಸಿ ಮತಾಂತರ ಮಾಡಲಾಗುತ್ತಿದೆ. ಕಾಸರಗೋಡಿನ ಯುವತಿಯ ನಾಪತ್ತೆ ಪ್ರಕರಣವು ಲವ್ ಜಿಹಾದ್ ಆಗಿದೆ. ಈ ಪ್ರಕರಣದಲ್ಲಿ ಕೇರಳದ ಅಧಿಕಾರಿಗಳು ಪೊಲೀಸರ ನಡೆ ಖಂಡನೀಯ ಎಂದು ಹೇಳಿದರು. ಅವರ ಮನಸ್ಸಿನ ನೋವು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ನಿನ್ನೆ ನೀವು ನೋಡಿದಿರಿ. ಅಂದರೆ ಇದರ ಪರಿಸ್ಥಿತಿ ಎಲ್ಲಿಯ ಮಟ್ಟಕ್ಕೆ ಮುಟ್ತಾ ಇದೆ ಅಂತೇಳಿ ಕೂಡ ನಮಗೆ ನೋಡ್ತಾ ಇದ್ದೇವೆ, ಕಣ್ಣ ಮುಂದೆ ನೋಡ್ತಾ ಇದ್ದೇವೆ, ಮಾಧ್ಯಮದಲ್ಲಿ ಬರ್ತಾ ಇದೆ.
ಮೂಲಭೂತವಾದಿ ಇಸ್ಲಾಮಿಕ್ ಪ್ರಚೋದಿತವಾದಂಥ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರವನ್ನು ಮಾಡಬೇಕು ಅಂದರೆ 2047ಕ್ಕೆ. ಇದು ನಾನು ಹೇಳಿದ್ದಲ್ಲ, ಯಾವುದೇ ಕೋಮು ಪ್ರಚೋದನೆಯೇ ಅಲ್ಲ. ಉತ್ತರ ಪ್ರದೇಶ, ಬಿಹಾರ ಮತ್ತು ರಾಜಸ್ಥಾನ ಈ 3 ರಾಜ್ಯದಲ್ಲಿ ಬಂಧನವಾದಂಥ ಸಂದರ್ಭದಲ್ಲಿ ಇಲಾಖೆ ಕೇಂದ್ರೀಯ ತನಿಖಾ ದಳ NIA ತನ್ನ ವರದಿಯಲ್ಲಿ ಇದನ್ನು ಕೊಟ್ಟಿದೆ. ಈಗ ನಿನ್ನೆ ಇವರು ಕರ್ನಾಟಕ ಪೊಲೀಸರನ್ನು ಇಟ್ಕೊಂಡು ಕೇರಳಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲಿವರೆಗೆ ಅಂತ ಕೇಳಿದ್ರೆ ಕೇರಳದ ಸರ್ಕಾರ ಮತ್ತು ಪೊಲೀಸರ ಅವಸ್ಥೆ ಎಲ್ಲಿವರೆಗೆ ಮುಟ್ಟಿದೆ ಅಂತ ಕೇಳಿದ್ರೆ ಕರ್ನಾಟಕದ ಪೊಲೀಸರ ಜೊತೆ ಇವರು ಎತ್ತವರು ಹೋದಂಥ ಸಂದರ್ಭದಲ್ಲಿ ಅಲ್ಲಿ SDPIಯ ಮುಖಂಡರು ಮತ್ತು ಒಂದಷ್ಟು ಕಾರ್ಯಕರ್ತರು ಅವರೇ ಹೇಳಿದ್ದಾರೆ ಪ್ರೆಸ್ ಮೀಟ್ ಅಲ್ಲಿ, ಅದನ್ನು ಅವರು ನೇರವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಅವರನ್ನು ಸೇರಿಕೊಂಡು ಇವರು ಬೇರೆ ಒಂದು ಭಾಗ ಸಪರೇಟ್ ಜಾಗ, ಒಂದು ಗುಪ್ತವಾದಂಥ ಜಾಗಕ್ಕೆ ಕರ್ಕೊಂಡು ಹೋಗಿ ಆ ಹುಡುಗಿಯಲ್ಲಿ ಸಂಭಾಷಣೆಯನ್ನು ಮಾಡಿ ಇವರ ಎದುರಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಆ ಹುಡುಗಿ ಹೇಳಿದ್ರು ನಾನು ನಿಮ್ಮ ಜೊತೆಗೆ ಬರ್ತೇನೆ ಅಂತ ಹೇಳಿ ಇದರಲ್ಲಿ ಬರೆದು ಕೊಡುವಂಥ ಸಂದರ್ಭ. ಅದನ್ನು ನೋಡಿ ಪೊಲೀಸರು ಈ SDPI ಅವರಿಗೆ ಸಹಕಾರವನ್ನು ಮಾಡಿ ಬೇರೆ ಕಡೆಗೆ ಕರ್ಕೊಂಡು ಹೋಗಿ ನೋಡಿ ಕಾನೂನಿನಲ್ಲಿ ಹೇಗಿದೆ, ಇಲ್ಲಿ ನಮ್ಮನ್ನು ಯಾರಾದರೂ ಒಬ್ಬರನ್ನ ಆರೋಪಿಯನ್ನ ದಸ್ತಗಿರಿ ಮಾಡಿದ್ರೆ ಯಾವೇ ಸಾರ್ವಜನಿಕರು ಅಥವಾ ಯಾರೇ ಸಂಘಟನೆಯವರು ಒಳಗೆ ಹೋಗ್ಲಿಕ್ಕಿಲ್ಲ, ಪೊಲೀಸರು ಮಾತ್ರ ತನಿಖೆಯನ್ನು ಮಾಡಬೇಕು. ಕೇರಳದ ಪರಿಸ್ಥಿತಿ ನೋಡಿ, SDPIಯ ಮುಖಂಡರು ಮತ್ತು ಬೇರೆ ಬೇರೆ ಚೇಲಗಳನ್ನ ಸೇರಿಸಿಕೊಂಡು ಬೇರೆ ಕಡೆಗೆ ಕರ್ಕೊಂಡು ಹೋಗಿ ಆ ಹುಡುಗಿ ಹತ್ರ ಗುಪ್ತವಾಗಿ ಮಾತಾಡಿ ವಾಪಸ್ ಅವರ ಮನಸ್ಸನ್ನ ಬದಲಾಯಿಸಿ. ಯಾಕೆಂತ ಕೇಳಿದ್ರೆ ಅವರಲ್ಲಿ ಯಾವುದೋ ಆ ಹುಡುಗಿಯ ಬೇಡದ ಚಿತ್ರಣವೋ ಏನೋ ಇರಬೇಕು, ಬ್ಲ್ಯಾಕ್ ಮೇಲ್ ಮಾಡಿರಬೇಕು. ಕರ್ಕೊಂಡು ಹೋಗಿ ನೋಡಿ ಹೀಗೆ ಮಾಡ್ತೇನೆ, ನೀವು ಅವರ ಎತ್ತವರು ಹೇಳಿದಾಗ ಇದನ್ನು ಒಪ್ಪಿಕೊಂಡು ನಿನ್ನನ್ನು ಬಿಡುವುದಿಲ್ಲ, ಇದನ್ನು ವೈರಲ್ ಮಾಡ್ತೇವೆ, ನಿನ್ನ ಮಾನ ತೆಗಿತೇವೆ, ನಾವು ಹೇಳಿದಾಗ ಕೇಳಬೇಕು ಎನ್ನುವಂತ ರೀತಿಯಲ್ಲಿ ಆ ಹುಡುಗಿಯಗೆ ಮತ್ತೊಮ್ಮೆ ಆ ಬೆದರಿಕೆಯನ್ನು ಹಾಕಿ ಅವಳ ಮನಸ್ಸನ್ನು ಪರಿವರ್ತನೆ ಮಾಡಿದ್ದಾರೆ. ಆದ್ರೆ ಒಂದು 5 ನಿಮಿಷ ಎತ್ತವರ ಜೊತೆಗೆ ಕರ್ನಾಟಕ ಪೊಲೀಸರು ಮತ್ತು ಎತ್ತವರ ಜೊತೆಗೆ ಕೊಡ್ತಿದ್ರೆ ಖಂಡಿತವಾಗಿ ಆ ಹುಡುಗಿ ನಮ್ಮ ವಾಪಸ್ ಮಂಗಳೂರಿಗೆ ಬರ್ತಿದ್ರು. ಯಾಕಂದ್ರೆ ನಮ್ಮ ಕರ್ನಾಟಕ ಪೊಲೀಸರ ಮೇಲೆ ವಿಶ್ವಾಸ ಇತ್ತು. ಅದನ್ನು ಮಾಡಲಿಲ್ಲ. ಒಂದು ಸಾಮಾಜಿಕ ಹೋರಾಟದ ಸಂಘಟನೆಯಾಗಿ ಹಿಂದೂ ಜಾಗರಣ ವೇದಿಕೆ ಇದನ್ನು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಜೊತೆಗೆ ಇವರಿಗೆ ಎತ್ತವರಿಗೆ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಇಲ್ಲಿಯ ಪೊಲೀಸರು ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಿಂದೂ ಜಾಗರಣ ವೇದಿಕೆ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ಅಮಿತ್ ಗುಂಡಳಿಕೆ, ಮಂಗಳೂರು ಮಹಾನಗರ ಜಿಲ್ಲಾ ಸಂಯೋಜಕ ಲಿಖಿತ್ ರಾಜ್ ಮೂಡ್ಶೆಡ್ಡೆ ಮೊದಲಾದವರು ಉಪಸ್ಥಿತರಿದ್ದರು.